ಶ್ರವಣ, ಶ್ರವಣ, ಏನಪ್ಪಾಜಿ? ಬಾ ಕೂತ್ಕೋ. ಬಾರು ಕೂತ್ಕೋ. ಶ್ರವಣ, ಏನಾಯ್ತಕ್ಕಂತ ಇಲ್ಲಿ ನೋಡು. ನಿನ್ ಈ ವೇಷ, ನೀನ್ ಈ ರೀತಿ ಮೌನವಾಗಿರೋದು, ಇದನ್ನೆಲ್ಲ ನೋಡ್ತಾ ಇದ್ರು ಏನ್ ನಡೀತಾ ಇದೆ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನಾಯ್ತು ಹೇಳು? ಪ್ರಕೃತಿ ನೋಡಿದ್ರೆ ಕೊಲೆ ಮಾಡಿದ್ಲು, ಕಾಲೇಜಲ್ಲಿ ನೋಡಿದ್ರೆ ಹಾಗಾಯ್ತು. ಯಾಕಪ್ಪ, ಯಾಕೋ ಹೀಗಿದೀಯಾ? ಶ್ರವಣ, ನಿನ್ನೆ ಕೇಳ್ತಾ ಇರೋದು. ಮಾತಾಡು ಮಾತಾಡು ಶ್ರವಣ, ಯಾಕೆ ಹೀಗ್ ಮೌನವಾಗಿದ್ಯಾ? ನಿಮ್ಮಪ್ಪ ಅವಾಗ್ಲಿಂದ ಕೇಳ್ತಿದ್ದಾರೆ, ಏನಾಯ್ತು ಅಂತ ಹೇಳಪ್ಪ. ಆ ಪ್ರಕೃತಿ ನೋಡಿದ್ರೆ ಏನು ಹೇಳಲಿಲ್ಲ, ನೀನು ಏನು ಹೇಳ್ತಿಲ್ಲ. ಏನಾಯ್ತು ಹೇಳಪ್ಪ? ನಮ್ಮ ಮಾನ ಮರ್ಯಾದೆಲ್ಲ ಬೀದಿ ಪಾಲಾಗೋಯ್ತು. ಏನಾಯ್ತು ಶ್ರವಣ? ಏನಾಯ್ತು ಹೇಳಪ್ಪ? ಏನ್ ನಡೀತಿದೆ ನಮ್ಮ ಮನೆಯಲ್ಲಿ? ಹೇಳು ಶ್ರವಣ, ಹೇಳಪ್ಪ, ಹೇಳು. ಏನಂತ ಹೇಳೋದಕ್ಕೆ ಇದೇನು ಇದೆಯಮ್ಮ? ನನಗೆ ಈ ಮದುವೆನೇ ಬೇಕಾಗಿರ್ಲಿಲ್ಲ. ನಿಮ್ಮಲ್ಲೊಂದಕ್ಕೆ ನಾನು ಮದುವೆ ಆದೆ. ತಂದೆ ತಾಯಿ ಸ್ನೇಹಿಸಬಾರ್ದು ಒಂದೇ ಕಾರಣಕ್ಕೆ ಈ ಮದುವೆ ಒಪ್ಕೊಂಡೆ. ಆದ್ರೆ ನನಗೆ ಹಳೆ ನೆನ್ಕೊಂಡು ಯಾವುದನ್ನು ಮರೆಯಕ್ಕಾಗ್ತಿಲ್ಲಮ್ಮ, ಮರೆಯಕ್ಕಾಗ್ತಿಲ್ಲ. ಶ್ರವಣ, ಏನು ಇದು? ಯಾಕೋ ಈ ರೀತಿ ಮಾಡ್ತಿದ್ಯಾ? ಏನು ನಿನ್ನ ಅವಸ್ಥೆ? ಅವಳು ನೋಡಿದ್ರೆ ಏನು ಆಗದೆ ಇರುವಾಗ ನಾಟಕ ಮಾಡ್ತಿದ್ದಾಳೆ, ನೀನ್ ನೋಡಿದ್ರೆ ಹುಚ್ಚತ್ತರ ತಿರುಗ್ತೀಯ. ಏನಾಯ್ತು ಹೇಳು? ಇದನ್ನೆಲ್ಲ ನೋಡ್ತಾ ಇದ್ರೆ ನೀನೇನೋ ಮಾಡಿದ್ಯಾ ಅನ್ಸುತ್ತೆ. ಏನಾಯ್ತು ಹೇಳು, ಹೇಳು ಶ್ರವಣ. ಹೌದಮ್ಮ, ನಾನೇ ಕಾರಣ. ನನ್ನನ್ನು ಪ್ರೀತಿಸಿದ್ದ ಆ ಕಲ್ಪನೆನ ಮರೆಯಕ್ ನನ್ ಕೈಲಿ ಆಗ್ತಿಲ್ಲಮ್ಮ, ಸಾಧ್ಯ ಆಗ್ತಿಲ್ಲಮ್ಮ. ಅವಳು ಕೊಟ್ಟಿದ್ದ ಭಾಷೆ, ಮನಸ್ಸು ಅವಳಿಂದ ಕಿತ್ಕೊಳಕ್ ಆಗ್ತಿಲ್ಲಮ್ಮ. ಅಮ್ಮ, ಅದನ್ನೆಲ್ಲ ಮರೆತು ಬಾಳೋಣ ಅಂದ್ರೆ ಆ ನೆನಪುಗಳೇ ಮರುಕಳಿಸ್ತಾ ಇದೆ. ಪ್ರಕೃತಿಗೆ ನಾನು ನಮ್ಮ ಹೇಳಿದ್ದು ಇನ್ನೊಂದು ಮದುವೆ ಮಾಡ್ಕೊಂಡು ಸುಖವಾಗಿರುವಂತ. ನನ್ನ ಮನೆ ಬರಕ್ಕೆ ಅವಳು ಬಲಿಯಾಗೋದು ಬೇಡ ಅಂತ ನಿರ್ಧರಿಸಿ ಈ ತ್ಯಾಗ ಮಾಡಿದೆ. ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲದ ನೀರನ್ನು ಹಾಗೆ ಆಗೋಯ್ತಮ್ಮ ನನ್ನ ಜೀವನ. ನಮ್ಮಿಬ್ರು ಜೀವನ ಹೀಗಾಗೋಯ್ತಮ್ಮ. ಅಪ್ಪ, ಈ ಕೊಲೆ ಹೇಗೆ ನಡೀತು ಅಂತ ನನ್ಗೆ ಗೊತ್ತಿಲ್ಲಪ್ಪ. ಮೊನ್ನೆ ರಾತ್ರಿ ಅರ್ಜುನ್ ಜೊತೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ಆಚೆ ಹೋದವಳು ಈಗ ನೋಡಿದ್ರೆ ಜೈನಲ್ಲಿದ್ದಾಳಪ್ಪ. ಇದೆಲ್ಲ ಏನಪ್ಪ? ಎಲ್ಲ ನನ್ ಕರ್ಮನಪ್ಪ. ಅಪ್ಪಾಜಿ, ಯಾಕೆ ಯಾಕೆ ಏನಾಯ್ತು? ಇಷ್ಟೊಂದು ಫೀಲಿಂಗ್ ಅಲ್ಲಿ ಇದೀರಲ್ಲ, ಏನಾಯ್ತು? ಅಮ್ಮ, ಊಟ ಮಾಡಿದ್ರೆ ಇಲ್ವೋ? ಯಾಗಪ್ಪ ಸೇರಿತು ಊಟ? ಸಾಕು ಸಾಕಪ್ಪ ಈ ಜೀವನ. ಅಮ್ಮ, ಏನಾಗಿದೆ ಅಂತ ಹೇಳ್ತಿದ್ದೀರಾ? ಏನೂ ಆಗಿಲ್ಲ. ಈ ಕೊಲೆಗೆ ಯಾರು ಕಾರಣ ಗೊತ್ತಾ? ಕೊಲೆ ಆದ್ನಲ್ಲ ಆ ಕರಿಯಣ್ಣ, ಅವನು ಕಾಳಪ್ಪನ ಸಂಚು ಇದು. ಕರಿಯಣ್ಣ ಕೊಲೆ ಸತ್ತ, ಆ ಕಾಳಪ್ಪ ಜೀವನ ಪೂರ್ತಿ ಸಾಯ್ತಾನೆ. ಅಕ್ಕಪಕ್ಕದ ಮನೆಯವರಾದ ನಾವು ಅನ್ಯೋನ್ಯವಾಗಿದ್ವಿ. ನಾನು ಪ್ರಕೃತಿ ಕ್ಲೋಸ್ ಮಾತಾಡ್ತಾ ಇದ್ದಿದ್ದನ್ನು ನೋಡಿ ದುರುಪಯೋಗ ಪಡ್ಕೊಂಡಿದ್ದಾರೆ ರಾಸ್ಕಲ್ಸ್. ನಾನ್ ಲೆಟರ್ ಬರೆದು ಅವಳನ್ನ ಕರೆಸಿ ಮಾನಭಂಗಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಬದ್ಮಾಶ್. ಅದಕ್ಕೆ ದೇವರೇ ಅವನಿಗೆ ಶಿಕ್ಷೆ ಕೊಟ್ಟ. ರಾತ್ರಿ ನಿದ್ದೆ ಬರಲಿಲ್ಲ. ನೋಡ್ತೀನಿ ಒಂದು ಹೆಣ್ಣು ಯಾರೋ ಹೋಗ್ತಿದ್ದಾರೆ, ಸಾಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ತಿರುಗಿಸಿ ನೋಡ್ತೀನಿ ನಮ್ಮ ಪ್ರಕೃತಿ. ಆಮೇಲೆ ನಾನೇ ಕೇಳಿದೆ ಏನಾಗಿದೆ ಅಂತ ಹೇಳಮ್ಮ ಅಂತ. ಆಕೆ ಏನೋ ಹೇಳೋದಕ್ಕೆ ಹೊರಟ್ಲು. ನಾನು ಬಾಯಿ ಮುಚ್ಚಿಸ್ದೆ. ಆಮೇಲೆ ಬೆಟ್ಟದ ಹತ್ರ ಬಂದು ಕೂತ್ಕೊಂಡೆ. ಬೆಳಗ್ಗೆ ನೋಡ್ತೀನಿ ಪೊಲೀಸ್ ಜೀಪ್ ಹೋಗ್ತಾ ಇದೆ. ಏನಾಗಿದೆ ಅಂತ ಬಂದು ನೋಡಿದ್ರೆ ಪ್ರಕೃತಿನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಹಿಂಬಾಲಿಸ್ದೆ. ಶಿಶುವನೇ ಹೋಗಿ ಆಕೆ ಹತ್ರ ಎಲ್ಲ ತಿಳ್ಕೊಂಡೆ. ಈಗ ಲಾಯರ್ನಿಟ್ಟು
ಎಲ್ಲ ಸಿದ್ಧತೆ ಮಾಡ್ಕೊಂಡ್ ಬಂದಿದ್ದೇನೆ. ಎಲ್ಲ ಸರಿಯಾಗಿದೆ. ಬಿಡುಗಡೆ ಖಂಡಿತ ಆಗತ್ತೆ. ಧೈರ್ಯವಾಗಿರಿ, ಧೈರ್ಯವಾಗಿರಿ. ಏನೂ ಆಗಲ್ಲ, ಏನೂ ಆಗಲ್ಲ. ನಾನಿದ್ದೀನಿ, ಧೈರ್ಯವಾಗಿರಿ. ಅರ್ಜುನ, ನಿಜವಾಗ್ಲೂ ನೀನ್ ನಮ್ಮ ಪಾಲಿನ ದೇವ್ರ. ನಮ್ಮ ಮಾನ ಮರ್ಯಾದೆ ಎಲ್ಲ ನಿನ್ ಕೈಲಿದೆ. ಈಗ ನನಗೆ ನಿಮ್ಗೆ ಚೇಚೆ ಹಾಗೆಲ್ಲ ಮಾತಾಡ್ಬೇಡಿ. ನೀವು ದೊಡ್ಡವರು. ಇದ್ರಲ್ಲಿ ನಂದೇನೂ ಇಲ್ಲ. ಬನ್ನಿ, ಏನೂ ಆಗಲ್ಲ. ಎಲ್ಲರೂ ಊಟ ಮಾಡಿ. ಬನ್ನಿ ಬನ್ನಿ ಬನ್ನಿ, ಊಟ ಮಾಡಿ ಬನ್ನಿ. ತಾವು ಈ ಪತ್ರವನ್ನು ಪರಿಶೀಲಿಸಬೇಕು ಇವರ ಆನರ್. ಅರ್ಜುನ್ ಅನ್ನೋರು ಇಲ್ಲಿ ಬಂದಿದ್ದಾರಾ? ಬಂದಿದ್ದಾರೆ ಇವರ ಆನರ್. ಅರ್ಜುನ್, ಅರ್ಜುನ್, ಅರ್ಜುನ್. ನಾನು ಹೇಳ್ದಂಗೆ ಹೇಳಬೇಕು. ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ಅರ್ಜುನ್? ಹೌದು. ಆ ಪತ್ರ ಬರೆದಿದ್ದು ನೀವೇ ತಾನೆ? ಇಲ್ಲ, ಬರ್ದಿಲ್ಲ. ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂದ್ಮೇಲೆ ನಿಮ್ಮನ್ನು ಹುಡ್ಕೊಂಡು ಯಾಕೆ ಬರ್ತಾ ಇದ್ಲು ಅಷ್ಟೊತ್ನಲ್ಲಿ? ನನಗೆ ಗೊತ್ತಿಲ್ಲ. ಆಕೆಗೆ ಬರೋದಕ್ಕೆ ನಾನು ಹೇಳೂ ಇರಲಿಲ್ಲ. ನಮ್ಮ ಎದುರಾಳಿ ಲಾಯರು ಸತ್ಯವನ್ನ ಮರೆಮಾಚೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮನಿಗೂ ಸೀತೆಗೆ ಏನು ಸಂಬಂಧ ಅಂದಾಗ ಆಯ್ತು ಇವ್ರ ಕತೆ. ಆ ಕರಿಯಣ್ಣಗೌಡ ಸಂಚು ಮಾಡಿ ಇರೋ ಜಾಗ ಕರೆಸ್ಕೊಂಡು ಈಕೆ ಮಾನಭಂಗಕ್ಕೆ ಪ್ರಯತ್ನ ಪಟ್ಟು ತನ್ನ ಚರ್ಮಗೀತೆಗೆ ತಾನೇ ನಾಮಿ ಆಡ್ಕೊಂಡಿದ್ದಾನೆ. ಅಬ್ಜೆಕ್ಷನ್ ಯುವರ್ ಆನರ್. ಈಕೆ ನಿರ್ದೋಷಿ ಆಗೋದಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಸಂದರ್ಭ ಪರಿಸ್ಥಿತಿಗಳು ನಗಣ್ಯ. ಅದು ಅಲ್ಲದೆ ಈಕೆ ಒದಗಿಸಿದ ಸಾಕ್ಷಿ ಆಧಾರಗಳು ಈಕೆಯನ್ನ ನಿರಪರಾಧಿ ಅಂತ ನಿರೂಪಿಸುವಲ್ಲಿ ವಿಫಲವಾಗಿರುವುದು ತಮಗೆ ಗೊತ್ತೇ ಇದೆ ಯುವರ್ ಆನರ್. ಆದ್ರಿಂದ ಈಕೆಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಈ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಎರಡು ಕಡೆಯ ವಾದ ವಿವಾದಗಳನ್ನು ಆಲಿಸಿ ಮತ್ತು ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗಿ ಈಕೆ ನಿರಪರಾಧಿ ಎನ್ನುವುದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲದಿರುವುದರಿಂದ ಮತ್ತು ಕೊಲೆ ಮಾಡಿದವರು ತಾವೇ ಅಪರಾಧಿ ಎಂದು ಒಪ್ಪಿಕೊಂಡಿರುವುದರಿಂದ ಈಕೆಗೆ ಇಂಡಿಯನ್ ಪಿನಲ್ ಕೋಡ್ 302 ಪ್ರಕಾರವಾಗಿ ನಿಲ್ಸಿ ಸ್ವಾಮಿ, ಕೊಲೆ ಮಾಡಿದ್ದು ಈಕೆ ಅಲ್ಲ, ಕೊಲೆ ಮಾಡಿದವ್ ನಾನು. ನೀವೇನೇ ಹೇಳುದಿದ್ರು ಕಟ್ಕಟೆಯಲ್ಲಿ ಬಂದು ನಿಂತ್ಕೊಂಡು ಹೇಳಿ. ಆಯ್ತು ಸ್ವಾಮಿ. ಸ್ವಾಮಿ, ಅವತ್ತಿನ ದಿವಸ ರಾತ್ರಿ ನಾನು ಮನೆಗೆ ಹೋಗ್ತಿದ್ದಾಗ ಒಂದು ಹೆಣ್ಣು ಕೂಗ್ಕೊಂಡು ಶಬ್ದ ಕೇಳಿಸ್ತು. ನಾನು ಹೋಗಿ ನೋಡಿದಾಗ ಕೊಲೆಯಾದ ಕರಿಯಣ್ಣಗೌಡ ಹಾಗೂ ಇಲ್ಲಿ ಕೂತಿರೋ ಬೋರೇಗೌಡ ಈಕೆನ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಡ್ತಾ ಇದ್ರು. ನಾನು ಒಳಗೋಗಕ್ ಪ್ರಯತ್ನ ಪಟ್ಟೆ ಸ್ವಾಮಿ. ಅಷ್ಟರಲ್ಲಿ ಇಷ್ಟೇ ಅಲ್ಲ ಸ್ವಾಮಿ, ಸೂರಪ್ಪ ಅವ್ರನ್ನ ಕೊಲೆ ಮಾಡಿ ಹೆಣನ ತೆಂಗಿನ ತೊಪ್ಪಲ್ಲಿ ಊತಿಟ್ಟಿದ್ದಾರೆ. ಇನ್ನೂ ಎಷ್ಟೋ ಅಲ್ಕ ಕೆಲಸ ಮಾಡಿರೋ ಇಂಥವ್ರನ್ನ ಸುಮ್ಮನೆ ಬಿಡ್ಬೇಡಿ ಸ್ವಾಮಿ, ಕೈ ಮುಗಿತೀನಿ, ಸುಮ್ಮನೆ ಬಿಡ್ಬೇಡಿ. ಇಂಥವ್ರಿಂದಲೇ ನಮ್ಮ ಊರು, ನಮ್ಮ ದೇಶ ಹಾಳಾಗ್ತಾ ಇರೋದು. ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಈಕೆ ನಿರಪರಾಧಿ ಎಂದು ನ್ಯಾಯಾಲಯವು ತೀರ್ಮಾನಿಸಿ ಈಕೆಯನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೂ ಕಾಳಪ್ಪ ಮತ್ತು ಬೆಂಬಲಿಗರಾದ ಬೋರೇಗೌಡನನ್ನು ಕಸ್ಟಡಿಗೆ ತೆಗೆದುಕೊಳ್ಳಲು ಸೂಚಿಸಲಾಗಿ ಕೃಷ್ಣ ಅಲಿಯಸ್ ಮಳೆರಾಯನಿಗೆ ಜಾಮೀನು ಕೋರಿರುವುದರಿಂದ ಅನುಮತಿ ನೀಡಲಾಗಿದೆ. ಯಾಕೋ ಹಾಗಳ್ತಾ ಇದೀಯಾ? ಯಾಕಷ್ಟೊಂದು ಗಾಬರಿ ಬೀಳ್ತಾ ಇದೀಯಾ? ಚಿಕನ್ ಬಂದ್ರು ಏನಾಯ್ತು? ನಮ್ಮ ಅಡಿಕೆ ತೋಟದಲ್ಲಿ ವಿಷ ಕುಡಿದ್ಬಿಟ್ಟು ಬಿದ್ಬಿಟ್ಟವ್ರೆ. ಏನ್ ಹೇಳ್ತಾ ಇದೀಯ ನೀನು? ಹೌದು ಯಜಮಾನ್ರೆ, ಹೌದು. ನಡಿ ನಡಿ ನಡಿ.
ಅಪ್ಪ ಅಮ್ಮನಿಗೆ ಶವಣ್ಣ ಕೊನೆಗೆ ನಮಸ್ಕಾರಗಳು. ದುಃಖ ಪಡಬೇಡಿ. ನಾನು ಅನ್ಕೊಂಡಿದ್ದೇ ಒಂದು, ಆದದ್ದೇ ಒಂದು. ನಿಮ್ಮ ಗೌರವ ಘನತೆ